ದಾವಣಗೆರೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠವನ್ನು ಸ್ಥಾಪಿಸಬೇಕು ಹಾಗೂ ನಗರದ ಹೊರವಲಯದ ತುಂಗಭದ್ರಾ ಬಡಾವಣೆಯಲ್ಲಿ ನಿರ್ಮಿಸಿರುವ ನೂತನ ನ್ಯಾಯಾಲಯ ಸಂಕೀರ್ಣವನ್ನು ಅದಕ್ಕಾಗಿ ಮೀಸಲಿಡಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾನೂನು ವಿದ್ಯಾರ್ಥಿ ಜೀವನ್ ಅಣಬೇರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯದ ಹೃದಯ ಭಾಗದಲ್ಲಿರುವ ಪ್ರಮುಖ ಜಿಲ್ಲೆಯಾಗಿದ್ದು ಕೃಷಿ, ಶಿಕ್ಷಣ, ವ್ಯಾಪಾರ, ಜವಳಿ ಉದ್ಯಮ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಸ್ಥಾನವನ್ನು ಹೊಂದಿದೆ. ಉತ್ತಮ ರಸ್ತೆ ಹಾಗೂ ರೈಲು ಸಂಪರ್ಕ ಹೊಂದಿರುವ ದಾವಣಗೆರೆ ಜಿಲ್ಲೆಗೆ ಶಿವಮೊಗ್ಗ, ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ಸಂಪರ್ಕವೂ ಇದೆ. ಪ್ರಸ್ತುತ ಹೈಕೋರ್ಟ್ ವ್ಯವಹಾರಗಳಿಗೆ ಸಾರ್ವಜನಿಕರು, ವಕೀಲರು ಹಾಗೂ ಕಕ್ಷಿದಾರರು ಬೆಂಗಳೂರಿಗೆ ತೆರಳಬೇಕಾದ ಅನಿವಾರ್ಯತೆ ಇದೆ. ದಾವಣಗೆರೆಯಲ್ಲಿ ಹೈಕೋರ್ಟ್ ಸಂಚಾರಿ ಪೀಠ ಸ್ಥಾಪನೆಯಾದರೆ ಮಧ್ಯ ಕರ್ನಾಟಕ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲವಾಗಲಿದೆ. ಜೊತೆಗೆ ಹೈಕೋರ್ಟ್ ಮೇಲಿನ ಕಾರ್ಯಭಾರದ ಒತ್ತಡವು ಕಡಿಮೆಯಾಗಲಿದೆ ಎಂದರು. ಇದೀಗ ತುಂಗಭದ್ರಾ ಬಡಾವಣೆಯಲ್ಲಿ ನಿರ್ಮಾಣವಾಗುತ್ತಿರುವ ನ್ಯಾಯಾಲಯ ಸಂಕೀರ್ಣವು ನಗರದ ಹೊರವಲಯದಲ್ಲಿದ್ದು ಚನ್ನಗಿರಿ, ಜಗಳೂರು, ಹೊನ್ನಾಳಿ, ಹರಿಹರ ಸೇರಿದಂತೆ ವಿವಿಧ ತಾಲೂಕುಗಳಿಂದ ಬರುವ ಕಕ್ಷಿದಾರರಿಗೆ ದೂರವಾಗಲಿದೆ. ಬಸ್ ನಿಲ್ದಾಣದಿಂದ ನ್ಯಾಯಾಲಯಕ್ಕೆ ತಲುಪಲು ಹೆಚ್ಚಿನ ಸಮಯ ಮತ್ತು ವೆಚ್ಚವಾಗಲಿದೆ. ಮಹಿಳೆಯರು, ಹಿರಿಯ ನಾಗರಿಕರು, ವಿಶೇಷ ಚೇತನರು ಹಾಗೂ ಮಕ್ಕಳಿಗೆ ತೊಂದರೆಯಾಗುವ ಸಾಧ್ಯತೆ ಇದೆ ಎಂದರು. ಹೊಸ ನ್ಯಾಯಾಲಯ ಸಂಕೀರ್ಣಕ್ಕೆ ತೆರಳಲು ಹೆದ್ದಾರಿ ದಾಟಬೇಕಾಗಿರುವುದರಿಂದ ಅಪಘಾತಗಳ ಸಾಧ್ಯತೆಯೂ ಹೆಚ್ಚಲಿದೆ. ಆದ್ದರಿಂದ ದೇವರಾಜರಸು ಬಡಾವಣೆಯಲ್ಲಿರುವ ಈಗಿನ ಜಿಲ್ಲಾ ನ್ಯಾಯಾಲಯ ಸಂಕೀರ್ಣದಲ್ಲಿಯೇ ಅಗತ್ಯ ಹೊಸ ಕಟ್ಟಡಗಳನ್ನು ನಿರ್ಮಿಸಿ ತುಂಗಭದ್ರಾ ಬಡಾವಣೆಯ ನೂತನ ಸಂಕೀರ್ಣವನ್ನು ಹೈಕೋರ್ಟ್ ಸಂಚಾರಿ ಪೀಠಕ್ಕಾಗಿ ಕಾಯ್ದಿರಿಸಬೇಕು ಎಂದು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕಾನೂನು ವಿದ್ಯಾರ್ಥಿನಿ ಗಾಯತ್ರಿ, ಕಾನೂನು ವಿದ್ಯಾರ್ಥಿಗಳಾದ ಕಿರಣ್ ಕುಮಾರ್ ಹಾಗೂ ಜೀವನ್ ಅಣಬೇರು, ಸಾಮಾಜಿಕ ಹೋರಾಟಗಾರ ಚಿದಾನಂದಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದಾವಣಗೆರೆ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ನ್ಯಾಯಾಲಯ ಸಂಕೀರ್ಣ ಇದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ದಾವಣಗೆರೆ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ನ್ಯಾಯಾಲಯ. ಆ ನ್ಯಾಯಾಲಯವನ್ನು ಈಗ ಬೈಪಾಸ್ ಹತ್ತಿರ ಏನೋ ತುಂಗಭದ್ರಾ ಬಡಾವಣೆ ಇದೆ, ಆ ತುಂಗಭದ್ರಾ ಬಡಾವಣೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಾಗಕ್ಕೆ ಶಿಫ್ಟ್ ಮಾಡಬೇಕಂತೇಳಿ ಒಂದು ಕಾನೂನು ಪ್ರಕ್ರಿಯೆ ನಡೀತಾ ಇದೆ. ಆದರೆ ಈ ಕಾನೂನು ಪ್ರಕ್ರಿಯೆ ಹಲವಾರು ವಕೀಲರಿಗೆ ಮತ್ತು ಹಲವಾರು ಕಕ್ಷಿದಾರರಿಗೆ ಸಮಸ್ಯೆಯನ್ನು ತಂದುಕೊಡೋವಂಥ ವಿಚಾರ ಆಗಿದೆ. ಒಂದು ಏನು ಅಂತಂದರೆ, ಈಗಿರೋ ನ್ಯಾಯಾಲಯದಿಂದ ತುಂಗಭದ್ರಾ ಬಡಾವಣೆಯಲ್ಲಿರ್ತಕ್ಕ ನ್ಯಾಯಾಲಯಕ್ಕೆ ಹೋಗಬೇಕಂದ್ರೆ 10 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಅತಿ ಹೆಚ್ಚಾಗಿ ಇಲ್ಲಿ ಸಮಸ್ಯೆ ಆಗೋಂಥದ್ದು ಈಗ ಇತ್ತೀಚೆಗೆ ಈ ವಕೀಲ ವೃತ್ತಿಗೆ ಬರೋವಂಥ ಎಲ್ಲರೂ ಸಹ, ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಬರ್ತಕ್ಕಂಥವ್ರು, ಏನೂ ಸೌಲಭ್ಯಗಳಿರ್ತಕ್ಕಂಥ ಒಂದು ವಿದ್ಯಾರ್ಥಿಯಿಂದ ಬಂದಿರತಕ್ಕಂಥ ವಕೀಲರುಗಳು ಇನ್ನೂ ತುಂಗಭದ್ರಾ ಬಡಾವಣೆಗೆ ಹೋಗಿ ಇಲ್ಲಿಂದ ಸಿಟಿಯಿಂದ 10 ಕಿಲೋಮೀಟ್ರ್ ಇರ್ತಕ್ಕಂಥ ಜಾಗಕ್ಕೆ ಹೋಗಿ ತಲುಪಬೇಕಂದ್ರೆ ಭಾಳಷ್ಟು ದುಸ್ಸಾಹಸ ಆಗುತ್ತೆ. ಯಾಕಂದರೆ NH4 ಅಂತಂದರೆ ಹಲವಾರು ವೆಹಿಕಲ್ಗಳು ಓಡಾಡೋ ಅಂಥದ್ದು, ಸುಮಾರು ಕಿಕ್ಕಿರುವಂಥ ಒಂದು ಸಂದರ್ಭದಲ್ಲಿ ಇನ್ನೂ 10 ಕಿಲೋಮೀಟ್ರ್ ನಾವು ಅಲ್ಲಿ ಹೋಗಿ ಮಾಡಬೇಕು ಅಂದರೆ ಈಗ ವಕೀಲರಿಗೂ ಸಮಸ್ಯೆ ಆಗುತ್ತೆ ಮತ್ತು ಕಕ್ಷಿದಾರಿಗೂ ಸಮಸ್ಯೆ. ಹೆಚ್ಚಿನದಾಗಿ ಕಕ್ಷಿದಾರಿಗೆ ಆಗುವಂಥದ್ದು ಜಗಳೂರು ಮತ್ತು ಹೊನ್ನಾಳಿ, ಚನ್ನಗಿರಿ ತಾಲೂಕಿಂದ ಬರ್ತಕ್ಕಂಥ ಕಕ್ಷಿದಾರರಿಗೆ ಸುಮಾರು ತೊಂದರೆಗಳಾಗ್ತವೆ. ಯಾಕಂದರೆ ಈಗಿರ್ತಕ್ಕಂಥ ನ್ಯಾಯಾಲಯ ಹೊಸ ಬಸ್ ಸ್ಟ್ಯಾಂಡಿಂದನೂ ಅವರಿಗೆ ಸಿಟಿ ಬಸ್ ಇದೆ, ಹಳೆ ಬಸ್ ಸ್ಟ್ಯಾಂಡಿಂದ ಸಿಟಿ ಬಸ್ ಇದೆ. ಆದರೆ ಈಗ ಹೇಳ್ತಕ್ಕಂಥದ್ದು ನಾವು ಸಿಟಿ ಬಸ್ ಬಿಡ್ತೀವಿ ಅಂತ ಅನ್ನೋದು ಹೇಳ್ತಾಯಿದ್ದಾರೆ. ಆದರೆ ಎಲ್ಲಿಂದ ಸಿಟಿ ಬಸ್ ಬಿಡ್ತಾರೆ, ಎಲ್ಲಿವರೆಗೂ ಅದು ಟೈಮಿಂಗ್ಸ್ ಮಾತ್ರ ಇರ್ತದೆ. ಒಂದು ಇಲ್ಲಿಂದ ಅಷ್ಟು ದೂರ 10 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ನ್ಯಾಯಾಲಯಕ್ಕೆ ಟೈಮಿಂಗ್ಸ್ ಪ್ರಕಾರ ಮಾತ್ರ ಬಸ್ ಬಿಡೋದಕ್ಕೆ ಸಾಧ್ಯತೆ ಆಗುತ್ತೆ. ಹಾಗಾಗಿ ಆ ಟೈಮಿಂಗ್ಸ್ ಪ್ರಕಾರ ಏನಾದರೂ 1 ನಿಮಿಷ ಲೇಟ್ ಆಯಿತು ಅಂದರೆ, ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಾಧೀಶರು ನಮ್ಮನ್ನು ಕಾಯೋದಿಲ್ಲ. 11 ಗಂಟೆಗೆ ಕಲಾಪನವರು ಸ್ಟಾರ್ಟ್ ಮಾಡಲೇಬೇಕಾಗತ್ತೆ. ನಾವು ವಕೀಲರು 5 ನಿಮಿಷ ತಡವಾಗಿ ಬಂದ್ವಿ ಅಂತೇಳಿ ಅದು ನಿಲ್ಲೋಕ್ಕಾಗಲ್ಲ. ಕಕ್ಷಿದಾರರು 10 ನಿಮಿಷ ತಡವಾಗಿ ಬಂದಿದ್ದಾರೆ, ಆಮೇಲೆ ಕರೆಯೋಣ ಅಂತೇಳಿ ಕೇಸನ್ನ ಆಮೇಲೆ ಮುಂದೂಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಅಂಶಗಳಿಟ್ಕೊಂಡು ಈಗ ತುಂಗಭದ್ರಾ ಬಡಾವಣೆ ಪಕ್ಕದಲ್ಲಿ ಏನು ಹೊಸ ನ್ಯಾಯಾಲಯನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಸಂಚಾರಿ ಪೀಠಕ್ಕೆ, ಹೈಕೋರ್ಟ್ನ ಸಂಚಾರಿ ಪೀಠಕ್ಕೆ ಅದನ್ನು ಅವಕಾಶ ಮಾಡಿಕೊಡಿ. ಈಗ ಏನಿದೆ ಜಿಲ್ಲಾ ನ್ಯಾಯಾಲಯ ಏನಿದೆ, ಆ ಜಿಲ್ಲಾ ನ್ಯಾಯಾಲಯದಲ್ಲೇ ಸಾಕಷ್ಟು ಪ್ರದೇಶ ಇದೆ ಹೊಸ ಮತ್ತೆ ಹೊಸ ಕಟ್ಟಡ ಕಟ್ಟೋದಕ್ಕೆ. ಹಾಗಾಗಿ ಅಲ್ಲೇ ಮಾಡಬೇಕು. ಪಾರ್ಕಿಂಗಿಗೂ ಜಾಗ ಇದೆ, ಕಕ್ಷಿದಾರ್ ಬಂದು ಕೂರೋದಕ್ಕೂ ದೊಡ್ಡ ಮಟ್ಟದ ಜಾಗ ಇದೆ. ಇದರಿಂದ ನ್ಯಾಯ ವಿಳಂಬವಾಗಬಾರ್ದು, ಶೀಘ್ರದಲ್ಲೇ ನ್ಯಾಯ ಆಗಬೇಕು ಅಂತಂದರೆ. ಯಾಕಂದರೆ ಈಗ DC
ಕಚೇರಿ ಎಲ್ಲಿದೆ, ತುಂಗಭದ್ರಾ ಬಡಾವಣೆ ಎಲ್ಲಿದೆ, ಅದರಿಂದನೂ DC ನ್ಯಾಯಾಲಯದಲ್ಲಿರ್ತಕ್ಕಂಥ ಪ್ರಕರಣಕ್ಕೂ ವಕೀಲರು ಬರಬೇಕಾಗತ್ತೆ. ದಾವಣಗೆರೆ ಜಿಲ್ಲೆಯಲ್ಲಿ ADM ಅವರು ಸರ್ಕಿಟ್ ಹೌಸಿಗೆ ಬಂದಾಗ ನಾವು ಹೋಗಿದ್ವಿ. ಒಂದು ನಿಯೋಗ ಹೋಗಿ ಸರಿ ಒಂದು ಮನವಿ ಕೊಟ್ವಿ ನಾವು. ಸರ್ ನಮ್ಮ ದಾವಣಗೆರೆಯಲ್ಲಿ ಈಗ ಆಲ್ರೆಡಿ ಧಾರವಾಡ ಜಿಲ್ಲೆಯಲ್ಲಿ ಕೊಟ್ಟಿದ್ದೀರಿ, ಕಲಬುರಗಿಯಲ್ಲಿ ಇದೆ, ಈಗ ಒಂದು ಚಿಕ್ಕಮಗಳೂರಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಮ್ಮಲ್ಲಿ ರಸ್ತೆ ಮತ್ತು ರೈಲು ಸಂಪರ್ಕ ಆಗಿರ್ಬೋದು, ಇನ್ನಿತರ ವ್ಯವಸ್ಥೆ ಚೆನ್ನಾಗೈತಿ. ಮತ್ತು ದಾವಣಗೆರೆ ಒಂದು ಸಾಂಸ್ಕೃತಿಕ ನಗರ, ಇದು ಶಿಕ್ಷಣಕ್ಕೆ ಹೆಸರುವಾಸಿಗಿರೋ ನಗರ, ಮತ್ತು ಏನು ವ್ಯಾಪಾರಕ್ಕೂ ಮ್ಯಾಂಚೆಸ್ಟರ್ ಆಫ್ ದಿ ಕರ್ನಾಟಕ ಅಂತ ಕರಿತೀವಿ. ಹಾಗಾಗಿ ಇದು ಇಲ್ಲಿ ನಮಗೆ ಮಾಡಿಕೊಟ್ರೆ ಅನುಕೂಲ ಆಗದಂತ ನಾವು ಮನವಿ ಕೊಟ್ಟಾಗ ಅವರು ರಿಪ್ಲೈ ಕೊಟ್ಟರು. ಅವರು ಆಯ್ತಪ್ಪ, ಇದಕ್ಕೆ ನಾನು ಫೈನಲ್ ಅಲ್ಲ, ಉಚ್ಚ ನ್ಯಾಯಾಲಯದಲ್ಲಿ ಏನು ನಮಗೆ ಮುಖ್ಯ ನ್ಯಾಯಾಧೀಶರಿದ್ದಾರೆ, ನಾವು ಅವರಿಗೆ ಮನವಿಯನ್ನು ಮುಟ್ಟಿಸಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂಥ ನಾವು ನಿಮಗೆ ಏನು ರಿಪ್ಲೈನ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸರ್. ಹಾಗಾಗಿ ಇವತ್ತು ನಾವು ಜನಸಾಮಾನ್ಯರಲ್ಲಿ ಮತ್ತು ಇತರೆ ಸಂಘಟನೆಯವ್ರಿಗೂ ಇದ್ರ ಮೂಲಕ ಏನು ಕೇಳ್ಕೊಂತೀವಿ ಅಂದರೆ, ದಾವಣಗೆರೆ ಒಂದು ಸಂಚಾರಿ ಪೀಠ ಆಗಲಿ, ಹೈಕೋರ್ಟ್ ಸಂಚಾರಿ ಪೀಠ ಆಗಲಿ ಅಂತೇಳಿ ಇದಕ್ಕೆಲ್ಲರೂ ಕೂಡ ಒಂದು ಏನು ಒಗ್ಗೂಡ್ಬೇಕು, ಒಂದು ಮನಸ್ಸಿನಿಂದ ಒಂದಾಗಿ ಇದಕ್ಕೆ ಧ್ವನಿ ಎತ್ತಬೇಕಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ ಸರ್. ಅದೇ ನಮ್ಮ ಪತ್ರಿಕಾಗೋಷ್ಠಿ ಉದ್ದೇಶ.